ವಲಯ ಸಮುದಾಯಗಳಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಮನ ಮುಟ್ಟೋ ಆಗೋ ರೀತಿಯಲ್ಲಿ 25ನೇ ತಾರೀಕು ದಿವಸ ಈ ಒಳ ಮೀಸಲಾತಿ ಜಾರಿ ಆಗಬಾರ್ದು ಅಂತಕ್ಕಂಥದ್ದು ವಲಯರ ಒಂದು ಕೂಗು. ಇವತ್ತು 27ನೇ ತಾರೀಕು ಸಚಿವ ಸಂಪುಟದಲ್ಲಿ ಅದನ್ನು ತರಬಾರ್ದು ಅಂತಕ್ಕಂಥದ್ದು ನಮ್ಮ ವಲಯರ ಕೂಗಾಗೈತೆ. ಯಾಕಂದರೆ ಈ ಮಾಡಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಮೋಸ ಆಗೈತೆ. ಜನಸಂಖ್ಯೆ ಈ ರಾಜ್ಯದಲ್ಲಿ ನಾವು ಜಾಸ್ತಿ ಇದ್ದೀರಿ, ಮಾದಿಗರು ಭಾಳ ಕಡಿಮೆ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರನೆ. ಆದರೆ 27ನೇ ತಾರೀಕು ಸಂಪುಟದಲ್ಲಿ ಇದನ್ನು ಕೈ ಬಿಡಬೇಕಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ವರದಿ ಸಲ್ಲಿಸಬೇಕು. 25ನೇ ತಾರೀಕಿಗೆ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಫ್ರೀಡಮ್ ಪಾರ್ಕಲ್ಲಿ. ಆ ಒಂದು ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿರ್ತಕ್ಕ ಒಂದು ಏನು ಹೋರಾಟಕ್ಕೆ ನಮ್ಮ ಎಲ್ಲ ಸಂಪೂರ್ಣವಾಗಿ ಬೆಂಬಲ ಐತೆ. ಇಡೀ ನಮ್ಮ ಕೋಲಾರ ಜಿಲ್ಲೆಯಿಂದ 5,000 ಜನ ನಾವು ಭಾಗವಹಿಸ್ತಾ ಇದ್ದೀರಿ. ಆ ಹೋರಾಟ ಯಶಸ್ವಿ ಆಗಬೇಕು ಮತ್ತು ಒಳ ಮೀಸಲಾತಿ ಏನಿವತ್ತು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬ ದಲಿತ ಮುಖಂಡನು ಇವತ್ತು ಬೆಂಗಳೂರಿಗೆ ಫ್ರೀಡಮ್ ಪಾರ್ಕ್ ಬರಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಏನು ನಮ್ಮ DPS ಮುನ್ರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಏನು ಈ ಒಂದು ಪ್ರೆಸ್ ಮೀಟ್ ನಾವು ಇಲ್ಲಿ ಮಾಡ್ತಾ ಇದ್ದಾರೋ, ಇವರು ಒಂದು ಇದರಲ್ಲಿ ಸಹ ಸುಮಾರು ನಾವು 200 ರಿಂದ 300 ಜನ ಅವರು ಒಂದು ನೇತೃತ್ವ ವಹಿಸಿ ನಾವೆಲ್ಲ ಬೆಂಗಳೂರಿಗೆ ಎಲ್ಲ ಭಾಗವಹಿಸ್ತಾ ಇದ್ದೀರಿ. ಫ್ರೀಡಮ್ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಜಾರಿ ಆಗಬಾರ್ದು ಅಂತಕ್ಕಂಥದ್ದು ಮೊದಲು ಏನಿತ್ತು ಒಳ ಮೀಸಲಾತಿ ಯಥಾಸ್ಥಿತಿಯನ್ನು ಕಾಪಾಡಬೇಕಂತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಕಿವಿ ಮಾತಾಗಬೇಕಿತ್ತು.